ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರ ಮತ್ತು ಮಕ್ಕಳ ಆರೋಗ್ಯ ಈ ಕುರಿತು ತಿಳಿಸಿಕೊಡಲಿದ್ದಾರೆ ಮಕ್ಕಳ ತಜ್ಞರು ಹಾಗೂ ಭಾರತೀಯ ಶಿಶು ವೈದ್ಯರ ಸಂಘದ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶ್ರೀನಿವಾಸ್ ಬಿಎಚ್ ಮತ್ತು ನಿಯೋಜಿತ ಅಧ್ಯಕ್ಷರಾದ ಡಾ ಶಿವು ಪಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ವಿಶ್ವ ಪರಿಸರ ದಿನವನ್ನ ಪ್ರತಿ ವರ್ಷ ಜೂನ್ 5ನೇ ತಾರೀಕು ಆಚರಿಸೋದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ಪರಿಸರ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಮಕ್ಕಳ ಆರೋಗ್ಯ ರಕ್ಷಣೆ ತುಂಬಾ ಮಹತ್ವದ್ದು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಭಾರತೀಯ ಶಿಶು ವೈದ್ಯರ ಸಂಘ ಅಂದ್ರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇದರ ಮೈಸೂರು ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಬಿಎಚ್ ಅವರು, ಹಾಗೆ ರಾಜ್ಯ ಘಟಕದ ಖಜಾಂಚಿಯಾಗಿದ್ದು ಈಗ ಮೈಸೂರು ಘಟಕದ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿರುವ ಡಾಕ್ಟರ್ ಪಿ. ಶಿವು ಅವರು ಇದ್ದಾರೆ. ಇಬ್ಬರು ಮಕ್ಕಳ ತಜ್ಞರು, ಮಕ್ಕಳ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರೋರು. ಈ ಪರಿಸರ ಮಕ್ಕಳ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಾ ಇದೆ ಮತ್ತೆ ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನ್ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಬಿಎಚ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಜೂನ್ 5 ವಿಶ್ವ ಪರಿಸರ ದಿನ. ಈ ದಿನವನ್ನು ನಾವು ಪ್ರಕೃತಿಯ ಮಹತ್ವವನ್ನು ಮೆಲುಕು ಹಾಕುವ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಈ ಸಂಬಂಧವಾಗಿ ನಾವು ಮೈಸೂರಿನ ಗೋಕುಲಂನಲ್ಲಿರುವ ಲಯನ್ಸ್ ಸೇವಾ ನಿಕೇತನ್ ಶಾಲೆಯಲ್ಲಿ ಆ ದಿನದಂದು ಮರ ನೆಡುವ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪರಿಸರದ ಮಹತ್ವವನ್ನು ತಿಳಿಸಿಕೊಡುವ ಒಂದು ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. ಹಾಗೆ ಪರಿಸರ ಅಂದ್ರೆ ಏನು? ಇದು ಕೇವಲ ಮರಗಳು, ನದಿಗಳು ಮತ್ತು ಹವಾಮಾನ ಅಷ್ಟೇ ಅಲ್ಲ, ಇದು ನಮ್ಮ ಮಕ್ಕಳ ಆರೋಗ್ಯಕ್ಕೂ ನೇರವಾಗಿ ಸಂಬಂಧಿಸಿದೆ. ಇನ್ನು ನಾನು ನಿಮ್ಮನ್ನು ಕೆಲವು ಮುಖ್ಯ ವಿಚಾರಗಳನ್ನು ಹಂಚಿಕೊಳ್ಳ ಬಯಸ್ತೇನೆ. ಮಕ್ಕಳ ಆರೋಗ್ಯ ಮತ್ತು ಪರಿಸರ ಸಂಬಂಧದ ಬಗ್ಗೆ. ಪ್ರತಿ ಮಕ್ಕಳಿಗೆ ಶುದ್ಧ ಗಾಳಿ ಉಸಿರಾಡುವುದು ಮಕ್ಕಳ ಹಕ್ಕು. ಆದರೆ ಈಗ ಏನಾಗ್ತಿದೆ, ವಾಯುಮಾಲಿನ್ಯದಿಂದಾಗಿ ಮಕ್ಕಳಿಗೆ ಆಸ್ತಮಾ, ಶ್ವಾಸಕೋಶ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಇವು ಮಕ್ಕಳಿಗೆ ನೇರವಾಗಿ ಅಪಾಯಕಾರಿ ಆಗಿದೆ. ಮಕ್ಕಳು ಬಹುಪಾಲಿಂದು ಏನಾಗ್ತಿದೆ ಅಂದ್ರೆ ಮೊಬೈಲ್ ಅಥವಾ ಟಿವಿ ಮುಂದೆ ಕಳೀತಿದ್ದಾರೆ. ಬದಲಿಗೆ ನಾವು ಅವರನ್ನು ಮಕ್ಕಳ ನಡುವೆ, ಮರಗಳ ನಡುವೆ, ತೋಟದಲ್ಲಿ ಆಟ ಆಡುವಂತೆ ನಾವು ಪ್ರೇರಣೆ ಮಾಡೋದು ಒಳ್ಳೆಯದು. ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಮಕ್ಕಳ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಸಂತೋಷವನ್ನು ಸಹ ಹೆಚ್ಚುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಪ್ಲಾಸ್ಟಿಕ್ ಬಳಕೆಯ ಪರಿಣಾಮ ಮಕ್ಕಳಲ್ಲಿ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಸೊ ಪ್ರತಿ ಪೋಷಕರು, ಶಿಕ್ಷಕರು, ವೈದ್ಯರು ಮತ್ತು ಮಕ್ಕಳು ಸೇರಿ ಪರಿಸರದ ಬಗ್ಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಇನ್ನು ಡಾಕ್ಟರ್, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದೆ? ಬಹುಶಃ 44,000 ವೈದ್ಯರು ಮಕ್ಕಳ ಸೇವೆಯಲ್ಲಿ ತೊಡಗಿರೋರು ನೀವು. IAP ಮೂಲಕ IAP ಮೆಂಬರ್ಸ್ ಇಷ್ಟೊಂದು ಜನ ಇದ್ದೀರಿ. ಇನ್ನು ಜಾಸ್ತಿ ಆಗ್ತಾ ಇದೆ ಸಂಖ್ಯೆ. ಇಷ್ಟೊಂದು ಜನ ಮಕ್ಕಳ ಆರೋಗ್ಯಕ್ಕೆ ಪರಿಸರದ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಮ ಸಂಸ್ಥೆಯ ಪಾತ್ರ ಏನು? ನಮ್ಮ ಸಂಸ್ಥೆ ಮಕ್ಕಳಿಗೆ ಮುಖ್ಯವಾಗಿ ನಾವು ಮೊಬೈಲ್ ಇದರಿಂದ ದೂರ ಮಾಡೋದಕ್ಕೆ ಪರಿಸರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದೀವಿ. ಹಾಗೆ ಮರ ಬೆಳೆಸೋದ್ರಿಂದ ನಮ್ಮ ಪರಿಸರ ಹೇಗೆ ನಾವು ರಕ್ಷಿಸ್ಕೋಬಹುದು, ಮುಂದಿನ ಪೀಳಿಗೆಗೆ ನಾವು ಹೇಗೆ ನಾವು ಅದನ್ನು ಸುರಕ್ಷಿತವಾಗಿ ಇಡಬಹುದು, ಇದ್ರ ಬಗ್ಗೆ ನಾವು ಆಗಾಗ ವಿಚಾರ ಮಾಡ್ತಾನೆ ಬಂದಿದ್ದೇವೆ. ಇನ್ನು ಪರಿಸರದ ಬಗ್ಗೆನೇ ಹೆಚ್ಚು ಕಾಳಜಿ ವಹಿಸಿ ಅದರ ಬಗ್ಗೆ ಕೃತಿಗಳನ್ನು ರಚಿಸಿರುವ ಹಲವಾರು ಲೇಖನಗಳನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಪಿ. ಶಿವು ಅವರಿದ್ದಾರೆ. ಇವರು ಬರುವ ವರ್ಷದ ಈ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಕಳೆದ ಬಾರಿಯೂ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಡಾಕ್ಟರ್ ಪಿ. ಶಿವು ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಬಹಳಷ್ಟು ಜನಕ್ಕೆ ಈ ಪರಿಸರದ ಅರಿವು ಮಕ್ಕಳಿದ್ದಾಗ್ಲಿಂದಾನೇ ಹೇಳ್ಕೊಡಿ ಅಂತ ಬಾಯಲ್ಲಿ ಹೇಳ್ತಾರೆ. ಆದ್ರೆ ಪೇರೆಂಟ್ಸಿಗೂ ಹೇಳ್ಕೊಡ್ಬೇಕು. ಈ ಬಾರಿಯ ಪರಿಸರ ದಿನದ ಒಂದು ಥೀಮ್ ಅಥವಾ ಧ್ಯೇಯವಾಕ್ಯ ಏನು? ಅದಕ್ಕೂ ಮಕ್ಕಳ ಆರೋಗ್ಯಕ್ಕೆ ಏನು ಕನೆಕ್ಟ್ ಮಾಡ್ತೀರಿ ಅಂತ? ಈ ವರ್ಷ ಜೂನ್ 5ನೇ ತಾರೀಕು 2025ನೇ ಇಸ್ವಿಯಲ್ಲಿ ನಡೀತಕ್ಕಂತಹ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋ ಒಂದು ಥೀಮಿನ ಒಟ್ಟಿಗೆ ಪರಿಸರ ಪ್ರಜ್ಞೆಯನ್ನ ಮೂಡಿಸೋದಕ್ಕೆ ಈ ವಿಶ್ವ ಮುಂದಾಗಿದೆ. ಇದರ ಸ್ಲೋಗನ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು. ಅಂದ್ರೆ ಇವತ್ತು ಜನಸಂಖ್ಯೆ ಹೆಚ್ಚುತ್ತಾ ಇದ್ದ ಹಾಗೇನೆ ಪ್ರತಿಯೊಬ್ಬರು ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದಲ್ಲ ಒಂದು ಕೆಲಸಗಳ ಮುಖಾಂತರ ಪ್ಲಾಸ್ಟಿಕ್ ಅನ್ನ ಬಳಸ್ತಿದ್ದಾರೆ. ಅದು ಈಗ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ. ಈ ಪಾಲಿಮರ್ ಸೈನ್ಸ್ ಡೆವಲಪ್ ಆಗೋದಕ್ಕೆ ಮೊದಲು ಸಹ ಮನುಷ್ಯರೆಲ್ಲರೂ ಜೀವನ ನಡೆಸಿದ್ದಾರೆ, ಈಗಲೂ ನಡೆಸ್ತಾ ಇದ್ದಾರೆ. ಆದ್ರೆ ಪಾಲಿಮರ್ ಸೈನ್ಸ್ ಅಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆದ ನಂತರ ಅದರಿಂದ ಉಂಟಾಗ್ತಕ್ಕಂತಹ ಈ ಪ್ಲಾಸ್ಟಿಕ್ ಅನ್ನ ಅತಿ ಸಾಮಾನ್ಯವಾಗಿ ನಾವು ಅವಶ್ಯಕತೆ ಇಲ್ಲದೇನೂ ಸಹ ಬಳಸ್ತಕ್ಕಂತಹ ಒಂದು ಪ್ರವೃತ್ತಿಗೆ ಮಾನವರು ನಾವು ಇಳಿದು ಬಿಟ್ಟಿದ್ದೀವಿ. ಇದರಿಂದ ಎರಡು ಸಮಸ್ಯೆಗಳು. ಒಂದು,
ಪ್ಲಾಸ್ಟಿಕ್ ಉತ್ಪಾದನಾ ಘಟಕಗಳಿಂದ ಬರ್ತಕ್ಕಂತಹ ಅನಿಲಗಳಿಂದ ಉಂಟಾಗ್ತಕ್ಕಂಥ ಸಮಸ್ಯೆ. ಯಾಕಂತ ಹೇಳಿದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಕಚ್ಚಾ ತೈಲ ಮತ್ತೆ ಗ್ಯಾಸ್ ಗಳಿಂದ ಪಾಲಿಮರ್ ಆಗಿ ಕನ್ವರ್ಟ್ ಮಾಡ್ತೀವಿ, ನಂತರ ಮೋಲ್ಡ್ ಗಳನ್ನಾಗಿ ಮಾಡ್ತೀವಿ. ಈ ಕಾರ್ಖಾನೆಗಳಿಂದ ಹೊರಸೂಸ್ತಕ್ಕಂತಹ ಒಂದು ಅವಶೇಷಗಳಿಂದ ಗ್ರೀನ್ ಹೌಸ್ ಗ್ಯಾಸಸ್, ಹಸಿರುಮನೆ ಅನಿಲಗಳು ಸೃಷ್ಟಿಯಾಗ್ತಿದೆ. ಎರಡನೇದಾಗಿ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ನಾವು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕ್ರಮ ತುಂಬಾ ತಪ್ಪು ದಾರಿಯಲ್ಲಿ ನಡೀತಾ ಇರೋದ್ರಿಂದ ಅದು ಇಡೀ ಜೀವ ವೈವಿಧ್ಯತೆಗೆನೆ ಮಾರಕವಾಗಿ ರೂಪಿಸಲ್ಪಟ್ಟಿದೆ. ಈ ಉದಾಹರಣೆಗೆ ನಾವು ಈ ಪ್ಲಾಸ್ಟಿಕ್ ಅನ್ನೋದನ್ನ ನಾವು ಇವತ್ತು ಹಾಕಿದ್ರೆ ಅದು ಡಿಗ್ರೇಡ್ ಆಗೋದಕ್ಕೆ ಕಡಿಮೆ ಅಂದ್ರೂ ಸಹ ಕೆಲವು ದಶಕಗಳಿಂದ ಶತಮಾನಗಳವರೆಗೆ ಬೇಕಾಗುತ್ತೆ. ಪ್ಲಾಸ್ಟಿಕ್ ಅನ್ನೋದು ಕೆಲವು ದಿನಗಳಲ್ಲಿ ಚೂರು ಚೂರಾಗುತ್ತೆ, ಅದನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಆ ನಂತರ ಅದು ನ್ಯಾನೋ ಪ್ಲಾಸ್ಟಿಕ್ ಆಗಿ ಪರಿವರ್ತನೆ ಆಗುತ್ತೆ, ಅಂದ್ರೆ ಪ್ಲಾಸ್ಟಿಕ್ ಕಣಗಳಾಗಿ ಪರಿವರ್ತನೆ ಆಗುತ್ತೆ. ಇತ್ತೀಚಿನ ಸಂಶೋಧನೆಗಳಲ್ಲಿ ನಮ್ಮ ಮುಮ್ಮೆದುಳು, ಫೋರ್ ಬ್ರೈನ್ ಅಥವಾ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಏನ್ ಹೇಳ್ತೀವೋ ಆ ಫ್ರಾಂಟಲ್ ಕಾರ್ಟೆಕ್ಸ್ ಗಳಲ್ಲೂ ಸಹ ಪ್ಲಾಸ್ಟಿಕ್ ಕಣಗಳು ಪತ್ತೆ ಆಗಿರ್ತಕ್ಕಂಥದ್ದು ತುಂಬಾ ವಿಷಾದನೀಯ. ಅಂದ್ರೆ ಈ ಪ್ಲಾಸ್ಟಿಕ್ ಕಣಗಳು ಕೇವಲ ನಮ್ ಕಣ್ಣಿಗೆ ಕಾಣ್ತಕ್ಕಂತಹ ತೊಂದರೆಗಳನ್ನಷ್ಟನ್ನೇ ನಮಗೆ ಕೊಡೋದಿಲ್ಲ, ಪ್ರತಿಯೊಂದು ಜೀವಿಗಳಿಗೂ, ಅದರಲ್ಲೂ ನಾವು ಮನುಷ್ಯರಿಗೆ ಕಡಿಮೆ ಆದ್ರೆ ಬೇರೆ ಪ್ರಾಣಿಗಳಿಗೆ, ಪ್ರತಿಯೊಂದು ಜೀವಿಗಳಿಗೂ ಸಹ ಈ ಮೈಕ್ರೋ ಪ್ಲಾಸ್ಟಿಕ್ ಮತ್ತೆ ನ್ಯಾನೋ ಪ್ಲಾಸ್ಟಿಕ್ಗಳು ನೇರವಾಗಿ ಮತ್ತೆ ಪರೋಕ್ಷವಾಗಿ ತೊಂದರೆಗಳನ್ನ ಕೊಟ್ಕೊಂಡೇ ಬಂದಿದೆ. ಇದರಿಂದ ಆಗ್ತಕ್ಕಂತಹ ತೊಂದರೆಗಳು ಅನೇಕ, ಅದರಲ್ಲೂ ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆಗಳು ತುಂಬಾ ಜಾಸ್ತಿ. ಮಕ್ಕಳುಗಳಿಗೆ ಯಾಕೆ ತೊಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅವರದು ಶ್ವಾಸಕೋಶ ಆಗಿರ್ಬೋದು ಅಥವಾ ಅಂಗಾಂಗಗಳಾಗಿರ್ಬಹುದು ಇನ್ನೂ ಬೆಳೀತಕ್ಕಂತಹ ಸ್ಥಿತಿಯಲ್ಲಿ ಇರುತ್ತೆ. ಈಗ ಈ ಪ್ಲಾಸ್ಟಿಕ್ ಸಮಸ್ಯೆ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂದ್ರೆ ಹೊಟ್ಟೆಲಿರ್ತಕ್ಕಂಥ ಭ್ರೂಣದಲ್ಲೂ ಸಹ ಪ್ಲಾಸ್ಟಿಕ್ ಅಂಶಗಳು ಪತ್ತೆ ಆಗೋದಕ್ಕೆ ಶುರು ಆಗಿದೆ. ಅವರಿಗೆ ಈ ತರ ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆದಾಗ ಆ ಶ್ವಾಸಕೋಶಿ ಸಂಬಂಧಿಗಳು ಅಂದ್ರೆ ಆಸ್ತಮಾ ಇರ್ಬೋದು. ಅಂದ್ರೆ ಇದು ಈಗ ಪ್ಲಾಸ್ಟಿಕ್ ವೇಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೆಮಿಕಲ್, ಇನ್ನೊಂದು ಫಿಸಿಕಲ್ ಪಾರ್ಟಿಕಲ್ಸ್. ಇದು ಅದನ್ನ ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಹೇಳ್ತೀವಿ. ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅದರಲ್ಲೂ 2.5 ಮೈಕ್ರೋಮೀಟರ್ಸ್ ಅಥವಾ ಕೆಲವು ಸಮಯ ಅದೆಷ್ಟು ಚಿಕ್ಕದಿರುತ್ತೆ ಅಂದ್ರೆ 10 ನ್ಯಾನೋಗ್ರಾಮ್ಸ್, 100 ನ್ಯಾನೋಮೀಟರ್ಸ್, ಈ ತರ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಸಹ ಇರ್ತವೆ. ಅದನ್ನ ನಾವು ಶ್ವಾಸಿಸಿದಾಗ ಅದು ಆಲ್ವಿಯೋಲನ್ನ ತಲುಪಿ ನೇರವಾಗಿ ರಕ್ತ ಪರಿಚಲನೆಗೆ ಹೋಗುತ್ತೆ. ಆ ರಕ್ತ ಪರಿಚಲನೆಗೆ ಹೋದಾಗ ಅದು ಯಾವ ಅಂಗಾಂಗಕ್ಕೆ ಹೋಗಿ ಲಾಡ್ಜ್ ಆಗುತ್ತೋ ಆ ಅಂಗಾಂಗದಲ್ಲಿ ಇನ್ಫ್ಲಮೇಷನ್, ಉರಿಯೂತ ಶುರು ಆಗುತ್ತೆ. ಸೊ ಆ ಅಂಗಾಂಗ ಕ್ರಮೇಣವಾಗಿ ಫೇಲ್ಯೂರ್ಗೆ ಹೋಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಅಂಗಾಂಗಗಳು, ಅದು ಮೆದುಳಲ್ಲಿ ಇರ್ಬೋದು, ಹೃದಯ ಇರ್ಬೋದು, ಶ್ವಾಸಕೋಶ ಹೆಚ್ಚು ಇನ್ವಾಲ್ವ್ ಆಗಿರುತ್ತೆ, ಕಿಡ್ನಿ ಇರ್ಬೋದು, ಲಿವರ್ಗಳಿರ್ಬೋದು, ಎಲ್ಲದಕ್ಕೂ ಸಹ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಸೊ ಹಿಂಗಾಗಿ ನಾವು ಇವತ್ತಿನ ದಿವಸ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಬಂದಿದೆ. ಅದನ್ನ ಮೊದಲು ರೆಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ರೆಫ್ಯೂಸ್ ಅಂದ್ರೆ ಏನು? ಒಂದು ಶಾಪಿಂಗ್ ಹೋದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮದೇ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗೋದು ಒಳ್ಳೆಯದು. ಎರಡನೇದು ರೆಡ್ಯೂಸ್. ನಿಮ್ಗೆ ಆಗದೇ ಇಲ್ಲ, ಏನೋ ಅನಿವಾರ್ಯ ಕಾರಣ ಅಂದ್ರೆ ಸಾಧ್ಯವಾದಷ್ಟು ಅದನ್ನ ಕಡಿಮೆ ಬಳಕೆ ಮಾಡೋದಕ್ಕೆ ನೋಡ್ಬೇಕಾಗತ್ತೆ. ಮೂರನೇದು ರಿಯೂಸ್. ಅಂದ್ರೆ ನಾವು ಪ್ರತಿಯೊಂದು ಸಾರಿನೂ ಹೋಗಿ ಹೋಗಿ ಪ್ಲಾಸ್ಟಿಕ್ ತಗೊಂಡ್ಬರೋದಲ್ಲ. ಸೊ ನಮ್ಮ ಹತ್ರ ಇರೋದನ್ನೇ ತಗೊಂಡೋಗೋದು, ತುಂಬಿಸ್ಕೊಳ್ಳೋದು, ಬರೋದು. ಸೊ ದಟ್ ಪದೇ ಪದೇ ಪರ್ಚೇಸ್ ಮಾಡ್ತಕ್ಕಂಥ ಅಥವಾ ಕೊಡ್ತಕ್ಕಂಥ ಒಂದು ಪರಿಪಾಠ ತಪ್ಪುತ್ತೆ. ನೆಕ್ಸ್ಟ್ ರೀಸೈಕಲ್. ಈ ರೀಸೈಕಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಪ್ಲಾಸ್ಟಿಕ್ ಅನ್ನ ನೇರವಾಗಿ ನಾವು ಪರಿಸರಕ್ಕೆ ಬೀಸಾಕ್ದಾಗ ಅದಕ್ಕೆ ಒಂದು ಡೆಸ್ಟಿನಿ ಅನ್ನೋದು ಇರೋದಿಲ್ಲ, ದಾರಿ ಉದ್ದಕ್ಕೂ ತೊಂದರೆ ಕೊಟ್ಕೊಂಡು ಹೋಗುತ್ತೆ. ಈಗ ನಾವು ನೋಡೋದಾದ್ರೆ ನೀರಿಗೆ ಒಂದು ವರ್ಷದಲ್ಲಿ ಮಿನಿಮಮ್ ಅಂದ್ರೂ ಒಂದು 20 ಮಿಲಿಯನ್ ಟನ್ ಅಷ್ಟು ಪ್ಲಾಸ್ಟಿಕ್ ನೀರಿಗೆ ಸೇರ್ತಾ ಇದೆ ಅಂತ ಒಂದು ಸಮುದ್ರಕ್ಕೂ ಹೋಗುತ್ತೆ. ಸೊ ಪ್ರತಿಯೊಂದು ಜಾಗದಲ್ಲೂ ಈಗ ಒಂದು ಹಾಲಿನ ಪ್ಯಾಕೆಟ್ ಅನ್ನ ಓಪನ್ ಮಾಡುವಾಗ ಆ ಕಾರ್ನರ್ ಅಲ್ಲಿ ಕಟ್ ಮಾಡೋ ಬದಲು ಕಾರ್ನರ್ ಅಲ್ಲಿ ಒಂದು ನಿಕ್ಕ ಹಾಕಿದ್ರೆ ಒಳ್ಳೇದು ಅಂತ. ಕಾರ್ನರ್ ಅಲ್ಲಿ ಕಟ್ ಮಾಡಿದಾಗ ನಮಗೆ ಹಾಲಿನ ಪ್ಯಾಕೆಟ್ದು ಅದೊಂದು ಮೈಕ್ರೋ ಪ್ಲಾಸ್ಟಿಕ್ ಕ್ರಿಯೇಟ್ ಆಗುತ್ತೆ, ಅದು ಚೂರಾಗತ್ತೆ. ಈಗ ದೊಡ್ಡದು ಪ್ಯಾಕೆಟ್, ಇಡೀ ಪ್ಯಾಕೆಟ್ ತರನೇ ಇದ್ದಾಗ ಅದು ಡ್ಯಾಮೇಜ್ ಮಾಡೋ ಸಾಧ್ಯತೆ ಕಡಿಮೆ. ಅದೇ ಆ ಸಣ್ಣ ಪೀಸು ಅದು ಮೀನ್ ನುಂಗ್ಕೋಬಹುದು ಅಥವಾ ಯಾವ್ದೋ ಒಂದು ಸಣ್ಣದು ಕೋಳಿನೋ ಕುರಿನೋ ತಿಂದ್ಕೋಬಹುದು, ಆ ತರ ಆಗೋ ಚಾನ್ಸಸ್ ಇದೆ. ಅದ್ರ ಬದಲು ಒಂದು ನಿಕ್ ಅಂದ್ರೆ ಜಸ್ಟ್ ಒಂದು ಇನ್ಸಿಷನ್ ಮಾರ್ಕ್ ಮಾಡಿದ್ರೆ ಆಗ ಆ ಮೈಕ್ರೋ ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಆಗೋದು ಕಡಿಮೆ ತಪ್ಪಿಸುತ್ತೆ. ಅದರಿಂದ ಅನೇಕ ಪ್ರಾಣಿಗಳಿಗೆ ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದನ್ನ ನಾವು ತಪ್ಪಿಸಬಹುದು. ಸೊ ಈ ತರ ಅವುಗಳನ್ನ ಸೆಗ್ರಿಗೇಟ್ ಮಾಡಿ ಅದನ್ನ ಶೇಖರಣೆ ಮಾಡಿ ಅದನ್ನ ನಾವು ರಿಯೂಸ್ಗೆ ಕೊಡ್ಬೇಕಾಗತ್ತೆ. ನಂತರ ರೀಥಿಂಕ್. ಪ್ರತಿಯೊಂದು ಹಂತದಲ್ಲೂ ನಾವು ಯೋಚನೆ ಮಾಡ್ಬೇಕಾಗತ್ತೆ ಪ್ಲಾಸ್ಟಿಕ್ ಬಳಸಕ್ ಮೊದಲು. ಸೊ ನಾವು ಬಳಸೋದ್ರಿಂದ ಮುಂದೆ ಏನಾಗ್ಬೋದು, ನಾವು ಇದನ್ನ ಅವಾಯ್ಡ್ ಮಾಡಕ್ಕಾಗಲ್ವಾ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅನೇಕ ಸಂದರ್ಭದಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ನಾವು
ತಪ್ಪಿಸ್ಬೋದು. ಬಹುಶಃ ಎಲ್ಲೋ ಮಕ್ಕಳಿಗೇನೆ ನಾವು ತರಬೇತಿ ಕೊಟ್ಬಿಟ್ರೆ ಅವರೇ ಅವ್ರ ಅಪ್ಪ ಅಮ್ಮಂಗೆ ತಿದ್ದು ಬಿಡ್ತಾರೆ. ಇದು ಹೀಗಂತೆ ನಾವು ಬಳಸಲ್ಲ ಅಂತೇಳಿ ಅವ್ರು ಹಠ ಹಿಡಿಯಕ್ಕೆ ಶುರು ಮಾಡಿದ್ರೆ ಅಪ್ಪ ಅಮ್ಮನು ಬಗ್ಗುತ್ತಾರೆ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಹತ್ರ ಬಂದಾಗ ಡಾಕ್ಟರ್ ಹೇಳಿದ ಮಾತು ಮಕ್ಕಳು ಕೇಳ್ತವೆ, ಮಕ್ಳು ಹೇಳಿದ ಮಾತು ಅವ್ರ ಅಪ್ಪ ಅಮ್ಮ ಕೇಳ್ತಾರೆ. ಹಿಂಗಾಗಿ ಇದು ಒಂದು ಸೈಕಲ್ ಶುರು ಆಗುತ್ತೆ. ಏನಂತೀರಿ ಡಾಕ್ಟರ್ ಶ್ರೀನಿವಾಸ್? ಹೌದು, ನಾವು ಈಗ ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಬೇಕು ಅಂತ ಹೇಳಿದ್ರೆ ಈ ಪರಿಸರ ದಿನಾಚರಣೆ ಎಂದು ಶುದ್ಧ ಮತ್ತು ಆರೋಗ್ಯ ಪರಿಸರ ಒದಗಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪರಿಸರ ಉಳಿಸುವುದು ಒಂದು ಆಯ್ಕೆಯಲ್ಲ ಈ ಸಮಯದಲ್ಲಿ ಹೇಳ್ಬೇಕಂದ್ರೆ, ಇದು ಒಂದು ಅಗತ್ಯವಾಗ್ಬಿಟ್ಟಿದೆ ನಮಗೆ. ಸೊ ಈ ವಿಶ್ವ ಪರಿಸರ ದಿನದ ನಾವು ಎಲ್ಲರೂ ಒಂದಾಗಿ ಪರಿಸರ ರಕ್ಷಣೆಗೆ ಒತ್ತು ಕೊಡುವುದು ಬಹಳ ಮುಖ್ಯವಾದ ಅಂತ ಅನ್ಸುತ್ತೆ. ಡಾಕ್ಟರ್ ಶಿವ ಅವರು ತಾವು ಒಂದು ಪುಸ್ತಕ ಕೂಡ ಬರೆದಿದ್ದೀರಿ ಪರಿಸರ ಸಂಬಂಧಪಟ್ಟ ಹಾಗೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಅದು ಜನಕ್ಕೆ ತಲುಪಿದೆ. ಅದು ಯಾವ ರೀತಿ ಜಾಗೃತಿ ಉಂಟು ಮಾಡ್ತು ಅನ್ನೋದೊಂದು ಮಾತು ಹೇಳ್ಬೋದಲ್ಲ? ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅಂತ ನಾವು ಹೇಳ್ಬೋದು ಸರ್, ಪರಿಸರದ ಬಗ್ಗೆ ಕಾಳಜಿ ಇದ್ದೇ ಇದೆ. ಕಾಳಜಿ ಇಲ್ಲದೆ ಇರತಕ್ಕಂಥವ್ರು ಯಾರೂ ಇಲ್ಲ. ಬಟ್ ಜೀವನದ ಒಂದು ಅನಿವಾರ್ಯತೆಯಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಒಂದು ಪ್ರಶ್ನೆ. ಎರಡನೇದಾಗಿ ಈ ಪರಿಸರ ಸಂಬಂಧದ್ದು ವೈಯಕ್ತಿಕವಾಗೂ ಮಾಡಬಹುದು, ಆದ್ರೆ ಇವತ್ತಿನ ದಿನದಲ್ಲಿ ಅದನ್ನ ಜಾಗತಿಕವಾಗಿ ರಾಷ್ಟ್ರೀಯವಾಗಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಡಾಕ್ಟ್ರೆ, ಈ ಪರಿಸರ ದಿನದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಿ. ಮಕ್ಕಳ ಆರೋಗ್ಯ ಚೆನ್ನಾಗಿದ್ರೆ ದೇಶದ ಭವಿಷ್ಯನೂ ಚೆನ್ನಾಗಿರುತ್ತೆ ಅನ್ನೋ ಮಾತು ಎಲ್ರಿಗೂ ಗೊತ್ತಿರುವಂತಹದ್ದೇ. ಅವರಿಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಒಂದು ಅವಕಾಶ ಇದು. ಆ ನಿಟ್ಟಿನಲ್ಲಿ ನಿಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ಗೆ ಒಂದು ಅಭಿನಂದನೆ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಡಾಕ್ಟರ್ ಶ್ರೀನಿವಾಸ್ BH ಅವರು ಮತ್ತೆ ಡಾಕ್ಟರ್ ಶಿವು P ಅವರು ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ. 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 ಇದುವರೆಗೆ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರ ಮತ್ತು ಮಕ್ಕಳ ಆರೋಗ್ಯ ಈ ಕುರಿತು ಮಾಹಿತಿ ನೀಡಿದವರು ಮಕ್ಕಳ ತಜ್ಞರು ಹಾಗೂ ಭಾರತೀಯ ಶಿಶುವೈದ್ಯರ ಸಂಘದ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ BH ಮತ್ತು ನಿಯೋಜಿತ ಅಧ್ಯಕ್ಷರಾದ ಡಾಕ್ಟರ್ ಶಿವು P. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.